ದೂರ ಕಾಲದ ನಕ್ಷೆಗಳು. ಕಾಲದ ಜೊತೆಗೆ ದೂರವು ಹೇಗೆ ಬದಲಾಗಬಹುದು ಎಂಬುದನ್ನ ಪ್ರತಿನಿಧಿಸುವ ವಿಭಿನ್ನ ವಿಧಾನಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಅಷ್ಟೇ ಅಲ್ಲ, ಆ ವಿಧಾನಗಳಲ್ಲಿ ಒಂದು ಉತ್ತಮವಾದ ವಿಧಾನ ಯಾವುದು ಅಂತ ಕೂಡ ತಿಳ್ಕೊಳ್ಳೋಣ. ಮೊದಲನೇ ವಿಧಾನ ಬಂದು ಒಂದು ಕೋಷ್ಟಕದ ರೂಪದಲ್ಲಿ, ಅಂದ್ರೆ ಟೇಬಲ್ನ ಒಂದು ರೂಪದಲ್ಲಿ ನಾವು ದೂರ ಮತ್ತು ಕಾಲವನ್ನ ಈ ರೀತಿ ಪ್ರತಿನಿಧಿಸ್ಕೊಳ್ಳೋದು. ಈ ಟೇಬಲ್ನ ನೀವು ನೋಡೋದಾದ್ರೆ ಮೊದಲನೇ ಕಾಲಂನಲ್ಲಿ ಸಮಯವನ್ನ ಕೊಟ್ಟಿದ್ದಾರೆ, ಈ ಸಮಯವನ್ನ ಸೆಕೆಂಡುಗಳಲ್ಲಿ ಕೊಟ್ಟಿದ್ದಾರೆ, ಮತ್ತು ಎರಡನೇ ಕಾಲಂನಲ್ಲಿ ದೂರವನ್ನ ಕೊಟ್ಟಿದ್ದಾರೆ, ಇದು ಸೆಂಟಿಮೀಟರ್ಗಳಲ್ಲಿದೆ. 0 ಸೆಕೆಂಡಿನಲ್ಲಿ 3 ಸೆಂಟಿಮೀಟರ್ ಚಲಾವಣೆ ಆಗಿದೆ ಅಂತ ಕಂಡು ಬರ್ತಿದೆ. ಹಂಗಂದ್ರೆ ಟೈಮರ್ ಶುರುವಾಗಕ್ಕಿಂತ ಮುಂಚೆನೆ 3 ಸೆಂಟಿಮೀಟರ್ಗಳ ದೂರವನ್ನ ನಮ್ಮ ಯಾವ ವಸ್ತುವಿನ ಬಗ್ಗೆ ಮಾತಾಡ್ತಾ ಇದ್ದೇವಲ್ಲ ನಾವು, ಅದು ಚಲಿಸಿತ್ತು ಅಂತ ಅನ್ಕೊಳ್ಳೋಣ. ಒಂದು ಕಾರ್ ಚಲಿಸಿ ಬಿಟ್ಟಿತ್ತು 3 ಸೆಂಟಿಮೀಟರ್ ಅಂತ ಅನ್ಕೊಳ್ಳೋಣ. 1ನೇ ಸೆಕೆಂಡಿನಲ್ಲಿ ಮತ್ತೆ 3 ಸೆಂಟಿಮೀಟರ್ಗಳನ್ನ ಚಲಿಸುತ್ತೆ. 2ನೇ ಸೆಕೆಂಡಿನಲ್ಲಿ 1 ಸೆಂಟಿಮೀಟರ್ ಮಾತ್ರ ಚಲಿಸುತ್ತೆ, ಮತ್ತು 3ನೇ ಸೆಕೆಂಡಿನಲ್ಲಿ ಯಾವುದೇ ಚಲಾವಣೆ ಇರಲ್ಲ. ಹಾಗಾಗಿ 0 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ದೂರವನ್ನ. ಮತ್ತು 4ನೇ ಸೆಕೆಂಡಿನಲ್ಲಿ ಮತ್ತೆ ಯಾವುದೇ ಚಲಾವಣೆ ಇಲ್ಲ, ಮತ್ತು 5ನೇ ಸೆಕೆಂಡಿನಲ್ಲಿ 2 ಸೆಂಟಿಮೀಟರ್ಗಳ ದೂರವನ್ನು ನಮ್ಮ ವಸ್ತು ಚಲಿಸಿದೆ ಅಂತ ಅನ್ಕೊಳ್ಳೋಣ. ಈ ರೀತಿಯಲ್ಲಿ ನಾವು ದೂರ ಮತ್ತು ಕಾಲವನ್ನು ಪ್ರತಿನಿಧಿಸ್ಕೊಳ್ಳೋದಾದ್ರೆ ಇಲ್ಲಿ ನಿಮಗೆ ಒಂದು ದ್ವಂದ್ವ ಏರ್ಪಡುತ್ತೆ. ಅಂದ್ರೆ ಈಗ ಒಂದು ಅರ್ಧ ಸೆಕೆಂಡಿನಲ್ಲಿ, ಅಂದ್ರೆ 0.5 ಸೆಕೆಂಡಿನಲ್ಲಿ ಕಾರ್ ಏನ್ ಮಾಡ್ತಿತ್ತು? ನಿಂತಿತ್ತ, ಚಲಾವಣೆ ಆಗ್ತಿತ್ತ ಅಂತ. ಹಾಗಾಗಿ ಈ ರೀತಿಯ ಪ್ರಶ್ನೆಗಳಿಗೆ ನಮ್ಗೆ ಇಲ್ಲೊಂದು ದ್ವಂದ್ವ ಏರ್ಪಡುತ್ತೆ. ಹಾಗಾಗಿ ಟೇಬಲ್ನ ರೂಪದಲ್ಲಿ ನಾವು ದೂರ ಮತ್ತು ಕಾಲವನ್ನ ಪ್ರತಿನಿಧಿಸ್ಕೊಳ್ಳೋದು ಒಂದು ಉತ್ತಮವಾದ ವಿಧಾನ ಆಗೋದಿಲ್ಲ. ಇದರಲ್ಲಿ ಮತ್ತೊಂದು ದ್ವಂದ್ವ ಏರ್ಪಡುತ್ತೆ. ಅದೇನಪ್ಪಾ ಅಂದ್ರೆ ಈ ಕೊಟ್ಟಿರುವ ಮಾಹಿತಿಯನ್ನು ನಾವು ಒಂದು ದೃಶ್ಯ ರೂಪದಲ್ಲಿ ಚಿತ್ರೀಕರಿಸ್ಕೊಳ್ಳೋದು ಒಂಚೂರು ಕಷ್ಟ ಆಗುತ್ತೆ. ಹಾಗಾಗಿ ನಮಗೆ ಎರಡನೇ ವಿಧಾನದ ಅಗತ್ಯ ಅಂತೂ ಖಂಡಿತವಾಗ್ಲೂ ಇದೆ. ಅದು ಏನು ಅಂತ ನೋಡೋಣ. ಎರಡನೇ ವಿಧಾನ ಬಂದು ಒಂದು ಸಂಖ್ಯಾ ರೇಖೆಯ ಮೇಲೆ ದೂರ ಮತ್ತು ಕಾಲವನ್ನ ಪ್ರತಿನಿಧಿಸ್ಕೊಳ್ಳೋದು. ಈ ಸಂಖ್ಯಾ ರೇಖೆಯಲ್ಲಿ ನೀವು ನೋಡ್ಬೋದು ಬರೀ ಎಕ್ಸ್ ಅಕ್ಷ ಮಾತ್ರ ಇರುತ್ತೆ ಮತ್ತು ವೈ ಅಕ್ಷ ಇರಲ್ಲ. ಹಾಗಾಗಿ ನಾವು ಬರೀ ದೂರವನ್ನ ಮಾತ್ರ ಇಲ್ಲಿ ಪ್ರತಿನಿಧಿಸ್ಕೊಳ್ಳಕ್ಕಾಗತ್ತೆ. ಇದನ್ನ ಪ್ರತಿನಿಧಿಸ್ಕೊಳ್ಳಿಕ್ಕೆ ನಮಗೆ ಒಂದು ಯಾವ್ದಾದ್ರು ನೈಜ ಉದಾಹರಣೆ ಇದ್ರೆ ಇನ್ನೂ ಸುಲಭವಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಒಂದು ಇರುವೆಯ ಸಹಾಯವನ್ನು ಪಡ್ಕೊಳ್ಳೋಣ ನಾವು. ಈ ಇರುವೆ ಇಲ್ಲಿಗೆ ಬಂದು ಈ ಸಂಖ್ಯಾ ರೇಖೆಯ ಮೇಲೆ ನಡೆದಾಡಿ ನಮಗೆ ಕಾಲದ ಜೊತೆ ಹೇಗೆ ದೂರ ಬದಲಾಗುತ್ತೆ ಅಂತ ತೋರಿಸ್ಕೊಡ್ಲಿಕ್ಕೆ ಬಂದಿದೆ. ತುಂಬಾ ಖುಷಿಯಾಗಿ ಬಂದಿದೆ. ಹಾಗಿದ್ರೆ ನೋಡೋಣ. 0ಯ ಸೆಕೆಂಡಿನಲ್ಲಿ 3 ಸೆಂಟಿಮೀಟರ್ಗಳನ್ನ ಚಲಿಸಿದೆ, ಮತ್ತು 1ನೇ ಸೆಕೆಂಡಿನಲ್ಲಿ ಮತ್ತೆ 3 ಸೆಂಟಿಮೀಟರ್ಗಳ ಚಲಾವಣೆ ಆಗಿದೆ. 2ನೇ ಸೆಕೆಂಡಿನಲ್ಲಿ 1 ಸೆಂಟಿಮೀಟರ್ಗಳನ್ನ ಇರುವೆ ಚಲಿಸಿದೆ, ಮತ್ತು 3ನೇ ಸೆಕೆಂಡಿನಲ್ಲಿ ಯಾವುದೇ ಚಲಾವಣೆ ಆಗಿಲ್ಲ. ಹಾಗಾಗಿ ದೂರ ಅದು 3ನೇ ಸೆಕೆಂಡಿನಲ್ಲಿ ಎಷ್ಟು ದೂರವನ್ನು ಚಲಿಸಿತ್ತು? 0 ಸೆಂಟಿಮೀಟರ್ಗಳನ್ನು ಚಲಿಸಿತ್ತು. ಮತ್ತು 4ನೇ ಸೆಕೆಂಡಿನಲ್ಲಿ ಅಲ್ಲೇ ತಿರುಗಿ ನಿಂತಿದೆ, ಯಾವುದೇ ರೀತಿಯ ದೂರವನ್ನು ಅದು ಕವರ್ ಮಾಡಲಿಲ್ಲ. ಮತ್ತು 5ನೇ ಸೆಕೆಂಡಿನಲ್ಲಿ ನೀವು ನೋಡೋದಾದ್ರೆ 2 ಸೆಂಟಿಮೀಟರ್ಗಳನ್ನ ಚಲಿಸಿತ್ತು. ನೀವಿಲ್ಲಿ ನೋಡ್ಬೋದು, ನಮ್ಮ ಇರುವೆ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕಷ್ಟೇ ಓಡಾಡ್ಲಿಕ್ಕೆ ಆಯ್ತು. ಮತ್ತು ಯಾರಾದ್ರೂ ಇರುವೆ ಈ 5 ಸೆಕೆಂಡ್ಗಳಲ್ಲಿ ಎಷ್ಟು ದೂರವನ್ನ ಕವರ್ ಮಾಡ್ತು ಅಂತ ಕೇಳಿದಾದ್ರೆ ನಮಗೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಸಂಖ್ಯಾ ರೇಖೆ ಬಂದು ಒಂದು ಉತ್ತಮವಾದ ವಿಧಾನ ಆಗಿರೋದಿಲ್ಲ. ಹಾಗಾಗಿ 3ನೇ ಒಂದು ವಿಧಾನ ಖಂಡಿತವಾಗ್ಲೂ ಅಗತ್ಯವಿದೆ. ಆ ವಿಧಾನ ಏನು ಅಂತ ನೀವು ಅಂದಾಜು ಮಾಡಿರ್ಬೋದು. ಅದು ಬಂದು ದೂರ ಮತ್ತು ಕಾಲದ ನಕ್ಷೆಯ ಮುಖಾಂತರ. ಈ ರೀತಿ ನಕ್ಷೆಯನ್ನ ಬರ್ಕೊಳ್ಳೋಣ ನಾವು. ಈ ನಕ್ಷೆಯಲ್ಲಿ ನೀವು ನೋಡೋದಾದ್ರೆ ಎಕ್ಸ್ ಅಕ್ಷದಲ್ಲಿ ಸಮಯವನ್ನ ಅಂದ್ರೆ ಕಾಲವನ್ನ ತೋರಿಸ್ತಾ ಇದ್ದೇವೆ ಸೆಕೆಂಡ್ಗಳಲ್ಲಿ, ಮತ್ತು ವೈ ಅಕ್ಷದಲ್ಲಿ ದೂರವನ್ನು ಸೆಂಟಿಮೀಟರ್ಗಳಲ್ಲಿ ಪ್ರತಿನಿಧಿಸ್ಕೊಳ್ತಾ ಇದ್ದೇವೆ. ಹೋಲಿಕೆ ಮಾಡಿ ಕಲ್ತ್ರೆ ಇನ್ನೂ ಬೇಗ ಅರ್ಥ ಆಗುತ್ತೆ ಅಂತೇಳಿ ನಾನು 1ನೇ ವಿಧಾನ ಅಂದ್ರೆ ಟೇಬಲ್ನ ವಿಧಾನ ಮತ್ತು ಸಂಖ್ಯಾ ರೇಖೆಯ ವಿಧಾನವನ್ನು ಕೂಡ ಇಲ್ಲಿ ಪರಿಗಣಿಸಿಕೊಂಡಿದ್ದೇನೆ. ಹಾಗಾಗಿ ಟೇಬಲ್ನ ಪ್ರಕಾರ 0 ಸೆಕೆಂಡ್ಗಳಲ್ಲಿ ಇರುವೆ 3 ಸೆಂಟಿಮೀಟರ್ಗಳನ್ನು ಚಲಿಸಿತ್ತು. ಹಾಗಾಗಿ ಇಲ್ಲಿ ಒಂದು ಬಿಂದು ಬರುತ್ತೆ, ಮತ್ತು 1ನೇ ಸೆಕೆಂಡಿನಲ್ಲಿ ಇರುವೆ
ಮತ್ತೆ 3 ಸೆಂಟಿಮೀಟರ್ಗಳನ್ನು ಚಲಿಸಿತ್ತು ಮತ್ತು 2ನೇ ಸೆಕೆಂಡಿನಲ್ಲಿ 1 ಸೆಂಟಿಮೀಟರ್ ಚಲಿಸಿತ್ತು ಮತ್ತು 3ನೇ ಸೆಕೆಂಡಿನಲ್ಲಿ ಚಲಾವಣೆ ಇರಲಿಲ್ಲ. ಹಾಗಾಗಿ ನೀವು ನೋಡ್ಬೋದು ಈ ಬಿಂದು ಎಕ್ಸ್ ಅಕ್ಷದ ಮೇಲೆ ಇದೆ. 4ನೇ ಸೆಕೆಂಡಿನಲ್ಲಿ ಕೂಡ ಯಾವುದೇ ರೀತಿಯ ಚಲಾವಣೆ ಆಗಿರಲಿಲ್ಲ. ಹಾಗಾಗಿ ಈ ಬಿಂದು ಕೂಡ ಎಕ್ಸ್ ಅಕ್ಷದ ಮೇಲೆ ಇದೆ. ಮತ್ತು 5ನೇ ಸೆಕೆಂಡಿನಲ್ಲಿ 2 ಸೆಂಟಿಮೀಟರ್ಗಳ ಚಲಾವಣೆಯನ್ನು ಇರುವೆ ಮಾಡಿತ್ತು. ಹಾಗಾಗಿ ಇದು ಒಂದು ದೂರ ಮತ್ತು ಕಾಲದ ನಕ್ಷೆ ಆಗಿದೆ. ನಾವು ಈ ರೀತಿಯಲ್ಲಿ ದೂರ ಮತ್ತು ಕಾಲವನ್ನು ಒಂದು ನಕ್ಷೆಯ ರೀತಿಯಲ್ಲಿ ಪ್ರತಿನಿಧಿಸ್ಕೊಳ್ತೇವೆ. ಕಾಲಾನಂತರದಲ್ಲಿ ದೂರ ಬದಲಾಗೋದನ್ನ ನಾವು 3 ರೀತಿಯಲ್ಲಿ ಪ್ರತಿನಿಧಿಸ್ಕೊಳ್ಳೋದನ್ನ ಕಲ್ತ್ವಿ. ಮೊದಲನೇದು ಬಂದು ಒಂದು ಕೋಷ್ಟಕದ ವಿಧಾನ. ಅದರಲ್ಲಿ ನಮಗೆ ಏರ್ಪಟ್ಟ ಜಿಜ್ಞಾಸು ಅಂದ್ರೆ ಅರ್ಧ ಸೆಕೆಂಡ್ಗಳಲ್ಲಿ ನಮ್ಮ ವಸ್ತು ಏನ್ ಮಾಡ್ತಿತ್ತು ಅಂತ ಹೇಳೋದು ಕಷ್ಟ ಆಗುತ್ತೆ ಮತ್ತು ಒಂದು ದೃಶ್ಯ ರೂಪಕ್ಕೆ ತರಿಸ್ಕೊಳ್ಳೋದು ಕಷ್ಟ ಆಗುತ್ತೆ. 2ನೇ ವಿಧಾನ ಬಂದು ಒಂದು ಸಂಖ್ಯಾ ರೇಖೆಯ ವಿಧಾನ. ಅದರಲ್ಲಿ ನಮಗೆ ಇರುವೆ ಬಂದು ಸಹಾಯ ಮಾಡಿತ್ತು. ಇದರಲ್ಲಿ ನಮಗೆ ಒಟ್ಟು ಎಷ್ಟು ದೂರವನ್ನು ಇರುವೆ ಕವರ್ ಮಾಡಿತ್ತು ಅಂತ ಹೇಳೋದು ಕಷ್ಟ ಆಯ್ತು. ಮತ್ತೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಮಾತ್ರ ಇರುವೆ ಓಡಾಡ್ಲಿಕ್ಕೆ ಆಗ್ತಿತ್ತು. 3ನೇ ವಿಧಾನ ಬಂದು ದೂರ ಮತ್ತು ಕಾಲದ ನಕ್ಷೆ ಆಗಿತ್ತು. ಈ ವಿಧಾನದಲ್ಲಿ ನಮಗೆ ಮೊದಲನೇ ಮತ್ತು 2ನೇ ವಿಧಾನದಲ್ಲಿ ಏರ್ಪಟ್ಟ ಜಿಜ್ಞಾಸುಗಳಿಗೆ ಒಂದು ರೀತಿಯ ಉತ್ತರ ಸಿಗ್ತಾ ಹೋಗುತ್ತೆ. ಅಂದ್ರೆ ಅರ್ಧ ಸೆಕೆಂಡಿನಲ್ಲಿ ನಮ್ಮ ವಸ್ತು ಏನ್ ಮಾಡ್ತಿತ್ತು, ಉದಾಹರಣೆಗೆ ನಮ್ಮ ಇರುವೆ ಏನ್ ಮಾಡ್ತಿತ್ತು ಅಂತ ಕೇಳಿದ್ರೆ ನೀವು ಹೇಳ್ಬೋದು ಅದು 3 ಸೆಂಟಿಮೀಟರ್ಗಳ ಕಡೆ ದಾಪುಕಾಲ ಆಗ್ತಿತ್ತು ಅಂತ ಹೇಳಿ. ಮತ್ತು ಯಾವ ಸೆಕೆಂಡಿನಲ್ಲಿ ಇರುವೆ ಹೆಚ್ಚು ಚಲಿಸಿತ್ತು ಅಂತ ಕೂಡ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಒಂದು ಎತ್ತರದ ಬಿಂದುವಿನ ಒಂದು ಸಮಯದಲ್ಲಿ ಇರುವೆ ಜಾಸ್ತಿ ಚಲಿಸಿತ್ತು ಅಂತ ಹೇಳ್ಬೋದು. ಅಂದ್ರೆ 0 ಸೆಕೆಂಡಿನಲ್ಲಿ ಮತ್ತು 1ನೇ ಸೆಕೆಂಡಿನಲ್ಲಿ ಇರುವೆ ಜಾಸ್ತಿ ಚಲಿಸ್ತು ಅಂತ ಕೂಡ ನಾವು ಅಂದಾಜು ಮಾಡ್ಬೋದು. ಅಷ್ಟೇ ಅಲ್ಲ, ಇರುವೆ ಈ 5 ಸೆಕೆಂಡ್ಗಳಲ್ಲಿ ಒಟ್ಟು ಎಷ್ಟು ದೂರವನ್ನು ಕವರ್ ಮಾಡ್ತು ಅಂತ ಕೇಳಿದ್ರೆ 5 ಸೆಕೆಂಡಿನಲ್ಲಿ ಇರುವೆ ಈ ಪ್ರತಿಯೊಂದು ಬಿಂದುವಿನ ವೈ ಸಮನ್ವಯವನ್ನ ನಾವು ಇಲ್ಲಿ ಕೂಡಿಸ್ಬೇಕು. ಅಂದ್ರೆ 3 + 3 + 1 + 0 + 0 + 2 ಅಂದ್ರೆ 5 ಸೆಕೆಂಡಿನಲ್ಲಿ ಇರುವೆ 9 ಸೆಂಟಿಮೀಟರ್ ಚಲಿಸಿತ್ತು ಅಂತ ಹೇಳ್ಬೋದು. ಆದುದರಿಂದ ದೂರ ಮತ್ತು ಕಾಲದ ನಕ್ಷೆ ಬಂದು ಒಂದು ಉತ್ತಮವಾದ ವಿಧಾನ ಆಗಿರುತ್ತೆ. ಕಾಲಾನಂತರದಲ್ಲಿ ದೂರ ಹೇಗೆ ಬದಲಾಗ್ತಾ ಹೋಗುತ್ತೆ ಅನ್ನೋದನ್ನ ನಾವು ಈ ರೀತಿ ಚಿತ್ರೀಕರಣ ಮಾಡ್ಕೊಳ್ಬೋದು. ಮತ್ತೆ ಅದ್ರ ಮೇಲೆ ಏರ್ಪಡುವ ಸುಮಾರಷ್ಟು ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಕ್ಕತ್ತೆ ಮತ್ತು ಇದು ತುಂಬಾ ಸುಲಭವಾಗಿ ಕೂಡ ಅರ್ಥ ಆಗಿಬಿಡುತ್ತೆ. ಹಾಗಾಗಿ ಇದು ದೂರ ಮತ್ತು ಕಾಲದ ನಕ್ಷೆ ಬಂದು ಒಂದು ರೇಖಾ ನಕ್ಷೆಯ ಒಂದು ಅನ್ವಯ ಆಗಿರುತ್ತೆ ಮತ್ತು ಇದು ಒಂದು ಉತ್ತಮವಾದ ವಿಧಾನ ಆಗಿರುತ್ತೆ.